ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ನಿಮ್ ಸಪೋರ್ಟ್ ಯಾರಿಗೆ? ಸಪೋರ್ಟ್ ಗಿಲ್ಲಿಗೆ. ಗಿಲ್ಲಿಗೆ ಯಾಕೆ? ನಮ್ ಗಿಲ್ಲಿ ಅಂದ್ರೆ ಇಷ್ಟ. ಹಾ. ಅಂದ್ರೆ ಅವ್ನು ಹೇಗಿದ್ದಾನೆ, ಒರಿಜಿನಲ್ ಹೇಗಿದ್ದಾನೆ ಹಾಗೆ ಇದ್ದಾನೆ. ಹ್ಮ್. ಏನ್ ಚೇಂಜಸ್ ಏನಿಲ್ಲ. ಹ್ಮ್. ಹೊರಗಡೆ ಹೇಗಿದ್ದಾನೆ ಒಳಗಡೆನೂ ಹಾಗೆ ಇದ್ದಾನೆ ಬಿಗ್ ಬಾಸ್ ಅಲ್ಲೂ. ಅದಕ್ಕೆ ಅವ್ನ್ ಕಂಡ್ರೆ ನಮ್ಗೆ ಇಷ್ಟ. ಯಾರು ವಿನ್ ಆಗ್ಬೇಕಂತೀರಾ? ವಿನ್ ಆಗ್ಬೇಕು ಗಿಲ್ಲಿನೇ. ಗಿಲ್ಲಿ ವಿನ್ ಗಿಲ್ಲಿನೇ ಆಗ್ಬೇಕಂತೀರಾ? ಅವ್ರು ಜೊತೆಗಿದ್ರು ಇಷ್ಟ ಗಂಟ ಹ್ಮ್. 2 ವಾರದಿಂದ ದೂರ ಅವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ಇವಾಗ ಇರೋದೇ ಸರಿ ಸರ್. ಜೊತೆ ಏನ್ ಬೇಡ ಸರ್. ಅವ್ರು ಒಂಟಿಯಾಗಿ ಸಿಂಗಲ್ ಆಗಿ ಆಡ್ಬೇಕು ಸರ್, ಸಿಂಗಲ್ ಆಗಿ ಇರ್ಲಿ ಅವ್ರು. ಅದೇ ಸರಿ ಅಂತೀರಾ? ಅದೇ ಸರಿ. ಯಾಕಂದ್ರೆ ಅವ್ರು ಬಂದಿರೋ ಜೋಡಿ ಎಲ್ಲ ಸುಮ್ನೆ ಜೋಡಿಯಾಗಿ ಬಂದಿದ್ದಾರೆ. ಹಾ. ಅದು ಸಿಂಗಲ್ ಆಗಿ ಆಟ ಆಡ್ಬೇಕು, ಸಿಂಗಲ್ ಆಗಿ ಇರ್ಲಿ. ಇವಾಗ್ಲೇ ಸರಿ ಸರ್ ಅದು. ಇವಾಗ್ಲೇ ಸರಿ. ಇವಾಗ್ಲೇ ಸರಿ. ಓಕೆ, ಈ ವಾರ ರಾಶಿಕಾ ಅವ್ರ ಮನೆಗೆ ಹೋದ್ರು, ಅವರೇ ಬೆಟರ್ ಬೇರೆಯವ್ರು ಹೋಗ್ಬೇಕಿತ್ತ? ಅವರೇ ಬೆಟಾರು. ಪರವಾಗಿಲ್ಲ ಸರ್. ಅಂದ್ರೆ ಬಿಡಿ ಸರ್, ಪರವಾಗಿಲ್ಲ. ಅರೆ ಹೋಗ್ಲಿ ಬಿಡಿ ಸರ್ ಅವ್ರು. ಓಕೆ, ಮಿಡ್ ವೀಕ್ ಯಾರು ಹೋಗ್ಬೇಕಂತೀರಾ ಮನೆಗೆ? ಅಲ್ಲಿ ಮಿಡ್ ವೀಕ್ ಮನೆಗೆ ಯಾರು ಹೋಗ್ಬೇಕಂತೀರಾ? ಬೆಟರ್ ಅಂದ್ರೆ ಕಾವ್ಯನೇ ಹೋಯ್ತಾರ ಅನ್ಕತಾನೆ. ಕಾವ್ಯ ಹೋಯ್ತಾರೆ ಅಂತೀರಾ? ಅದಕ್ಕೆ ಅಲ್ಲ ಅದು ಆಗ್ಲಿಂದ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ವೀಕ್ ಇದ್ದಾರೆ ಅನ್ಸುತ್ತೆ. ಅದಕ್ಕೆ ಕಾವ್ಯ ಹೋಗ್ಬೋದೇನೋ. ಫಸ್ಟ್ ಯಾರು ಬರ್ಬೇಕು? ಫಸ್ಟ್ ಗಿಲ್ಲಿನೇ. ಸೆಕೆಂಡ್ ಅಶ್ವಿನಿ ಬರ್ಬೋದೇನೋ. ಅಶ್ವಿನಿ ಬರ್ಬೋದು. ಆಟದಲ್ಲಿ ಯಾಕಂದ್ರೆ ಆಟ ಆಡ್ಕೊಂಡ್ ಬಂದಿದಾರಲ್ಲ ಸರ್, ನೋಡ್ತಾ ಇದೀವಲ್ಲ ವಾರ ವಾರ. ಹಾ. ಅದ್ರಿಂದ ನೋಡಿ ಅಶ್ವಿನಿ ಅವ್ರು ಬರ್ತಾರೆ. ಈಗ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಚಪ್ಪಾಳೆ ಕೊಟ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫಸ್ಟ್ ಏನ್ ಇಷ್ಟ ಆಗ್ಲಿಲ್ಲ ಸರ್. ಅವ್ರು ಆಟ ಆಡಿದ್ದು ಅಷ್ಟೇನ್ ಇಷ್ಟ ಆಗ್ಲಿಲ್ಲ. ಹಾ. ನೆಕ್ಸ್ಟ್ ಪರವಾಗಿಲ್ಲ ಸರ್, ಅವ್ರು ಆಡ್ಕೊಂಡ್ ಬರ್ತಿದಾರೆ. ಯಾಕಂದ್ರೆ ಅವ್ರು ಇರೋದೇ ನಮ್ಗೂ ಅರ್ಥ ಆಗ್ಲಿಲ್ಲ ಸರ್ ಬಗೆಗಿ. ಆಮೇಲೆ ಅವ್ರು ಇರೋದೇ ಹಾಗೆ ಅಂತ ತೋರ್ಸ್ಕೊತಾ ಬಂದ್ರಲ್ವಾ. ಪರವಾಗಿಲ್ಲ ಸರ್, ಅವ್ರು ಕೊಡ್ಬೋದು. ಈಗ ಜನ ಎಲ್ಲಾರು ಅಂತವ್ರೆ, ಅಂದ್ರೆ ಧ್ರುವಂತ್ಗೆ ಸೀಸನ್ ಚಪ್ಪಾಳೆ ಕೊಟ್ಟಿದ್ದು ತಪ್ಪಾಯ್ತು, ಇಲ್ಲ ಸರ್, ಗಿಲ್ಲಿ ಕೊಡ್ಬೇಕಿತ್ತು ಅಂತ. ಇಲ್ಲ ಸರ್, ಗಿಲ್ಲಿ ಯಾವಾಗ್ಲೂ ಗಿಲ್ಲಿನೇ ಸರ್. ಅವ್ರು ಆಟ ಆಡಕ್ ಬಂದಿರ ಸರ್, ಅವ್ರಿಗೂ ಒಂದೊಂದ್ ಬೇಕಲ್ವಾ. ಅದರಿಂದ ಸರ್ ಧ್ರುವನ್ ಕೊಟ್ಟಿದ್ ಸರಿ ಸರ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಕನ್ನಡ ಬಿಗ್ ಬಾಸ್ ದಿನ ನೋಡ್ತೀವಿ ಸರ್. ನಿಮ್ ಸಪೋರ್ಟ್ ಯಾರಿಗೆ? ನಂಗೆ ಸಪೋರ್ಟ್ ಗಿಲ್ಲಿಗ. ಗಿಲ್ಲಿಗೆ. ಯಾಕೆ ಗಿಲ್ಲಿಗೆ? ಗಿಲ್ಲಿಗೆ ಬೇಕು ನಮ್ಗ. ಅವ್ನ್ ಕಂಡ್ರೆ ಬಾರಿ ಇಷ್ಟ ನಮ್ಗ. ಅವನೇ ಗೆಲ್ಬೇಕಂತ. ಅವನೇ ಗೆಲ್ಬೇಕು. ಯಾರು ಇಷ್ಟ ಆಗಲ್ಲ ನಿಮ್ಗಲ್ಲಿ? ನಮ್ಗ ಇಷ್ಟ ಅಂತಂದ್ರ ಎಲ್ಲ ಇರ್ತಾರಲ್ಲಿ. ಅವ್ರು ಆಗಲ್ಲ ಇವ್ರು ಆಗಲ್ಲ ಅಂತಿಲ್ಲ. ನಮಗ್ ಗಿಲ್ಲಿ ಇಷ್ಟ. ಎಲ್ಲ ಒಂದ್ ಕಡೆ ಗಿಲ್ಲಿ ಗೆಲ್ಲಕ್ ಆಗಲ್ಲ, ಅಶ್ವಿನಿ ಗೆಲ್ತಾರೆ ಅಂತ ಇಲ್ಲ ಇಲ್ಲ, ಅಶ್ವಿನಿ ಗೆಲ್ತಾರ. ಅಶ್ವಿನಿ ಎರಡನೇ, ಗಿಲ್ಲಿ ಫಸ್ಟ್ ಗಿಲ್ಲಿ, ಸೆಕೆಂಡ್ ಅಶ್ವಿನಿ ಅವರು. ಅಶ್ವಿನಿ. ಬಿಗ್ ಬಾಸ್ ನೋಡ್ತೀರಾ? ಹೌದು ಸ್ವಾಮಿ, ನೋಡ್ತೀವಿ. ಅಯ್ಯಪ್ಪ, ಯಾರು ವಿನ್ ಆಗ್ಬೇಕಂತೀರಾ? ನಮಗೆ ಗಿಲ್ಲಿ ಸ್ವಾಮಿ ವಿನ್ ಆಗ್ಬೇಕಂತ ಇಷ್ಟ ಸ್ವಾಮಿ. ಗಿಲ್ಲಿ ವಿನ್ ಆಗ್ಬೇಕು. ಹೌದು. ಯಾಕೆ ಗಿಲ್ಲಿನೇ ವಿನ್ ಆಗ್ಬೇಕಂತೀರಾ? ಅವ್ರು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲರೂ. ಒಳ್ಳೆ ಕಾಮಿಡಿ ಮಾಡ್ತಾರೆ. ಹಂಗಾಗಿ ಅವರೇ ವಿನ್ ಆಗ್ಬೇಕಂತ ನಮ್ಗೆ ಇಷ್ಟ. ಅಯ್ಯಪ್ಪ, ಯಾರು ಗೆಲ್ಬಾರ್ದು ಅಂತೀರಾ? ಯಾರು ಗೆಲ್ಬಾರ್ದು ಅಂದ್ರೆ ಅಶ್ವಿನಿ ಸ್ವಾಮಿ ಗೆಲ್ಬಾರ್ದು. ಯಾಕೆ ಸ್ವಾಮಿಗಳೇ ಅವರು? ಅವ್ರೇನಂತ ಆಟ ಆಡಂಗಿಲ್ಲ ಸ್ವಾಮಿ. ಸುಮ್ನೆ ಬೇಕಂತಾನೆ ಇನ್ನೊಬ್ರನ್ನ ಕೆಣ್ತಾರಂತ ಅಷ್ಟೇ. ಅದಕ್ಕೆ ಅಯ್ಯಪ್ಪ, ಈಗ ಮಿಡ್ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಮಿಡ್ ವೀಕ್ ಅಲ್ಲಿ ಧ್ರುವಂತ್ ಸ್ವಾಮಿ. ಧ್ರುವಂತ್ ಸ್ವಾಮಿಗಳು ಹೋಗ್ಬೇಕಂತೀರಾ? ಯಾಕೆ? ಅವರು ಮೊದ್ಲಿಂದ ನೋಡ್ಕೊಂಡ್ ಬಂದಂಗೆ ಅಂತ ಆಟ ಏನು ಆಡಿಲ್ಲ ಸ್ವಾಮಿಗಳು. ಓಕೆ ಅಯ್ಯಪ್ಪ, ಈಗ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಚಪ್ಪಾಳೆ ಸಿಕ್ತು, ಅವ್ರಿಗೆ ಸಿಕ್ಕಿದ್ ಸರಿನಾ ಅಥವಾ ಬೇರೆಯವ್ರಿಗೆ ಸಿಕ್ಬೇಕು ಅಂತೀರಾ? ಬೇರೆಯವ್ರಿಗೆ ಅಲ್ಲ, ಧ್ರುವಂತ್ರಿಗೆ ಸಿಕ್ಕಿದ್ದು ಏನ್ ತೊಂದ್ರೆ ಏನಿಲ್ಲ ಸ್ವಾಮಿ. ನಮ್ಗೇನ ಇಷ್ಟನೇ. ಈ ವಾರದ ಸಿಕ್ಕಿದ್ದು ಒಳ್ಳೇದು. ಈಗ ಅಶ್ವಿನಿ ಅವರು ಕಿಚನ್ ಚಪ್ಪಾಳೆ ಸಿಕ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾರು ಅಲ್ಲಿ ಚೆನ್ನಾಗಿ ಆಟ ಆಡಿದ್ರೆ ಯಾರಿಗೆ ಸಿಕ್ಕರೂ ಒಳ್ಳೇದೇ. ಓಕೆ, ಟಾಪ್ 1 to ಯಾರು ಬರ್ಬೇಕಂತೀರಾ? ಟಾಪ್ 1 ಗಿಲ್ಲಿ ಸ್ವಾಮಿ. ಎರಡನೇದು ಅಶ್ವಿನಿ ಬರ್ಲಿ. ಅಶ್ವಿನಿ ಹೋಗ್ಬೇಕು ಅಂತೀರಾ? ಅವರೇ ಬರ್ಲಿ ಅಂತೀರಾ? ಸೆಕೆಂಡ್ ರನ್ನರ್ ಅಪ್ ಆದ್ರೂ ತೊಂದ್ರೆ ಇಲ್ಲ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸ್ವಾಮಿ. ಅಯ್ಯಪ್ಪ, ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ಸ್ವಾಮಿಗಳಿಗೆ ಸಪೋರ್ಟ್. ಯಾಕೆ ಅಯ್ಯಪ್ಪ ಅವ್ರಿಗೆ ಸಪೋರ್ಟ್? ಗಿಲ್ಲಿ ಅಂತಂದ್ರೆ ಅವರು ಜನಗಳನ್ನ ಮನರಂಜಿಸ್ತಾರೆ, ಟಾಪ್ ಕಾಂಪಿಟೇಷನ್ ಕೊಡ್ತಾರೆ, ಅಥವಾ ಅವರು ಪ್ರೈಸ್ ಮನಿ ಗೆಲ್ಲುವಂತ ಅವಶ್ಯಕತೆ ಇದೆ, ಅವ್ರಿಗೆ ಅನುಕೂಲ ಆಗೋ ಒಂದಿದೆ. ಹಾಗಾಗಿ ಗಿಲ್ಲಿ ಸ್ವಾಮಿಗಳು ಗೆಲ್ಲಿಬೇಕು ಅನ್ನೋದೇ ನಮ್ಮ ಮನಸ್ಪೂರ್ವಕ ಒಪ್ಪಿಗೆ ಅದು. ಈಗ ಅಶ್ವಿನಿ ಅವ್ರಿಗೆ ಕಿಚನ್ ಚಪ್ಪಾಳೆ ಸಿಕ್ತು, ಏನ್ ಹೇಳ್ತೀರಾ? ಅವರ ಒಂದು ಏನು ಟಾಪ್ ಕಾಂಪಿಟೇಷನ್ ಕೊಟ್ಟಿರ್ತಾರೆ, ಒಂದು ಮನೋರಂಜನೆ ಕೊಟ್ಟಿರ್ತಾರೆ, ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಚಪ್ಪಾಳೆ ಸಿಕ್ಕಿರುತ್ತೆ. ಅದೇನು ತಪ್ಪೇನಿಲ್ಲ, ಅವರು ಚಪ್ಪಾಳೆ ತಗೊಳ್ಳಿ. ಧ್ರುವಂತ್ ಅವ್ರಿಗೆ ಸೀಸನ್ ಚಪ್ಪಾಳೆ ಸಿಕ್ತು. ಅವ್ರ ಟ್ಯಾಲೆಂಟ್, ಎಲ್ಲಾರ ಟ್ಯಾಲೆಂಟ್ ನ ಗುರುತಿಸೋದೇ ಬಿಗ್ ಬಾಸ್. ಅದರಲ್ಲಿ ಫಸ್ಟ್ ಸೆಕೆಂಡ್ ಕೊಡೋದು ಅದು ಲಾಸ್ಟ್ ತೀರ್ಮಾನ ಆಗ್ತದೆ. ಒಬ್ರು ಫಸ್ಟ್ ಒಬ್ರು ಸೆಕೆಂಡ್ ಅಂತೇಳಿ. ಯಾರಾದ್ರೂ ಒಬ್ರು ಫಸ್ಟ್ ಸೆಕೆಂಡ್ ಆಗ್ಬೇಕು ಅಂದ್ರೆ ಇವರೆಲ್ಲ ಸೋಲ್ಬೇಕು. ಇವರೆಲ್ಲ ಯಾರು ಸೋಲ್ದಲೆ ಯಾರು ವಿನ್ ಆಗಕ್ಕಾಗಲ್ಲ. ಹಾಗಾಗಿ ಗಿಲ್ಲಿ ಸ್ವಾಮಿ ಗೆಲ್ಲಿಬೇಕು. ಅದ್ ಬಿಟ್ರೆ ಇನ್ನೊಬ್ಬ ಒಳ್ಳೆ ಟ್ಯಾಲೆಂಟ್ ಗೆಲ್ಲಿಬೇಕು ಅನ್ನೋದು ಇಷ್ಟಪಡ್ತೀನಿ. ಸುದೀಪ್ ಸರ್ಗೆ ಈಗ ಎಲ್ಲರೂ ಬ್ಯಾಡ್ ಕಮೆಂಟ್ ಆಗ್ತಾವ್ರೆ, ಅಂದ್ರೆ ಅಶ್ವಿನಿ ಅವ್ರಿಗೆ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದು ಸರಿಯಲ್ಲ, ವರ್ಸ್ಟ್ ಎಪಿಸೋಡ್ ಇದು, ಹಂಗೆ ಹಿಂಗೆ ಅಂತವ್ರೆ, ಏನ್ ಹೇಳ್ತೀರಾ? ಸುಮ್ಮನೆ ಆ ತರ ಎಪಿಸೋಡ್ ಅವ್ರಿಗೆ ಕೊಟ್ಟಿರೋದು ಇವ್ರಿಗೆ ಕೊಟ್ಟಿರೋದು ಅಂತಲ್ಲ, ಅವ್ರನ್ನ ತಂದ ಮೇಲೆ ತಾನೇ ಇವ್ರದ್ದು ವರ್ಸ್ಟ್ ಎಪಿಸೋಡ್ ಅಂತ ಗೊತ್ತಾಗೋದು ಅಲ್ವಾ. ಹಂಗಾಗಿ ಅದು ತಪ್ಪು ಅಂತ ನಾವ್ ಹೇಳಕ್ ಬರಲ್ಲ. ಬಟ್ ನಮ್ಮ ಒಂದು ಮನಸ್ಪೂರ್ವಕ ಒಪ್ಪಿಗೆ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಸೀಸನ್ 1 ಇಂದ ಬಿಗ್ ಬಾಸ್ ಸೀಸನ್ 12 30 ಇರ್ಬೇಕಿದು, 13 ಎಲ್ಲ ಬರೀ ಸೆಲೆಬ್ರಿಟಿಗೆ ಜಾಸ್ತಿ ಒತ್ತುಗಳು ಕೊಡ್ತಾರೆ.
ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಾವು ಹೋಗ್ಬೇಕು ಅನ್ನೋ ಒಂದು ಆಸೆ ಬೇಕಾದಷ್ಟು ಇಟ್ಕೊಂಡಿರ್ತೀವಿ. ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ರೆ ನಮ್ಮಂತ ಬಡ ಕಲಾವಿದ್ರು ಕೂಡ ಅಲ್ಲಿ ಹೋಗ್ಬೋದು ಅನ್ನೋ ಒಂದು ಆಸೆ. ನಾನು ಅನ್ನೋದಲ್ಲ, ಆಲ್ ಓವರ್ ಕರ್ನಾಟಕ ಇಂಡಿಯಾದಲ್ಲೇ. ಯಾಕಪ್ಪ ಅಂದ್ರೆ ಸೆಲೆಬ್ರಿಟಿಗೆ 80% ಸೆಲೆಬ್ರಿಟಿಗಳೇ ಇರ್ತಾರೆ. ಕಾಮನ್ ಮ್ಯಾನ್ಗಳು ಒಬ್ಬರೋ ಇಬ್ರಿಗೆ ಮಾತ್ರ ಚಾನ್ಸ್ ಕೊಡ್ತಾರೆ. ಬಟ್ ಕಿಚ್ಚ ಸುದೀಪ್ ಸರ್ಗೆ ಈ ಕ್ವಶನ್ ಕೇಳ್ಬೇಕು ಅನ್ನೋದು ಬಹಳ ದಿವಸ ಆಸೆ ಇತ್ತು. ಬಟ್ ಟೆಲಿಕಾಸ್ಟ್ ಆದ್ರೆ ಅವ್ರು ಕೇಳಿದ್ರೆ, ಅವ್ರು ಏನಾದ್ರು ಅದ್ ನೋಡಿದ್ರೆ ನಾನು ಮನವಿ ಇಷ್ಟೇನೆ, ಕೊಡ್ರಿ 50-50 ಕೊಡ್ರಿ. ಸೆಲೆಬ್ರಿಟಿಗೆ 50 ಕೊಡ್ರಿ, ಇನ್ನ ಕಾಮನ್ ಮ್ಯಾನಿಗೆ 50 ಕೊಡ್ರಿ. ಯಾಕಪ್ಪ ಅಂದ್ರೆ 50 ಲಕ್ಷ ಒಬ್ಬೊಬ್ಬ ಕಾಮನ್ ಮ್ಯಾನ್ಗೆ ಅದೊಂದು ಹೆವಿ ಅಮೌಂಟ್, ಅವನ ಲೈಫ್ ಸೆಟ್ಲ್ಮೆಂಟ್ ಅಮೌಂಟ್. ಹಾಗಾಗಿ ಎಲ್ಲಾ ಪ್ರತಿಭೆಗಳು ಸಿಗ್ಲಿ ಅನ್ನೋದು ನಮ್ಮ ಆಸೆ.